ವಯಸ್ಸಾಗಿರುವಂತಹ ಬಡ ಮೀನುಗಾರ ಕೆರೆ ಪಕ್ಕ ಕೂತ್ಕೊಂಡು ಮೀನು ಹಿಡಿತಿರ್ತಾರಂತೆ. ಅವರಿಗೆ ಒಂದು ದೊಡ್ಡ 5 kg ದೊಡ್ಡ ಮೀನು ಸಿಗುತ್ತೆ ಅವತ್ತು. ಅದೇ ದಾರಿಲಿ ಹೋಗ್ತಿದ್ದಂತಹ ಒಬ್ಬ ಶ್ರೀಮಂತ ಆ ಮೀನನ್ನ ಕಿತ್ಕೊಂಡ್ಬಿಡ್ತಾನಂತೆ. ತನ್ನ ದರ್ಪವನ್ನ ತೋರಿಸಿ, ತನ್ನ ಶಕ್ತಿಯನ್ನ ತೋರಿಸಿ ಆ ಅಜ್ಜನಿಂದ ಮೀನು ಕಿತ್ಕೊಂಡ್ಬಿಡ್ತಾರೆ. ಆ ಮೀನಿಗೆ ಇನ್ನೂ ಅವಾಗ ಜೀವ ಇರುತ್ತೆ, ಒದ್ದಾಡ್ತಿರುತ್ತೆ. ತಕ್ಷಣ ಆ ಮೀನೇನ್ ಮಾಡುತ್ತೆ, ಆ ಶ್ರೀಮಂತನ ಬೆರಳಿಗೆ ಕಚ್ಚಿಬಿಡುತ್ತೆ. ಕಚ್ಚಿದಾಗ ಗಾಯ ಆಗುತ್ತೆ. ಆದ್ರೂ ಕೂಡ ಶ್ರೀಮಂತ ಮೀನ್ ತಗೊಂಡೋಗಿ ಮನೆ ಹೆಂಡತಿ ಕೊಟ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಮಾಡಿಸ್ಕೊಂಡ್ ಬರ್ತಾನೆ. ಒಂದು 15 ದಿವಸ ಆಗುತ್ತೆ, ಗಾಯ ಮಾಯದೇ ಇಲ್ಲ. ಅವ್ನು ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಇದು ಗ್ಯಾಂಗ್ರೀನ್ ಆಗಿದೆ, ಬೆರಳು ಕಟ್ ಮಾಡಬೇಕು ಅಂತ. ಸರಿ, ಬೆರಳು ಕಟ್ ಮಾಡಿ ಇಲ್ಲಿ ಬ್ಯಾಂಡೇಜ್ ಹಾಕ್ತಾರೆ. ಇನ್ನೊಂದು 15 ದಿವಸ ಆಗುತ್ತೆ, ಗಾಯ ಮಾಯ ಎಲ್ಲ ಮತ್ತೆ ಹೋಗ್ತಾನೆ. ಅವಾಗ ಇಲ್ಲ, ಈ ಕೈ ಪೂರ್ತಿ ಗ್ಯಾಂಗ್ರೀನ್ ಆಗಿದೆ, ನಿಮ್ಮ ಅಂಗೈ ಪೂರ್ತಿ ಕಟ್ ಮಾಡಬೇಕು ಅಂತಾರೆ. ಅಂಗೈ ಕಟ್ ಮಾಡ್ತಾರೆ. ಶ್ರೀಮಂತನ ಹೇಳ್ತಾಳಂತೆ, ಅಯ್ಯೋ ದೇವ್ರೆ, ನನ್ನ ಗಂಡನಿಗೆ ಯಾಕಿಂತ ಶಿಕ್ಷೆ ಕೊಟ್ಟೆ, ಅವ್ರು ಯಾರಿಗೆ ಏನ್ ಕಷ್ಟ ಕೊಟ್ಟಿದ್ರು, ಯಾರಿಗೇನು ಪಾಪ ಮಾಡಿದ್ರು ಅಂತ ಹೆಂಡತಿ ಹಿಂದೆ ನಿಂತ್ಕೊಂಡು ಹೇಳ್ತಾರಂತೆ. ಅವಾಗ ತಕ್ಷಣ ಗಂಡನಿಗೆ ನೆನಪಾಗುತ್ತೆ, ಇಲ್ಲ ನಾನು ಪಾಪ ಮಾಡಿದ್ದೆ, ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಹಿಡಿದಿದ್ದಂಥ ಮೀನನ್ನ ಇದೇ ಕೈಯಿಂದ ನಾನು ಕಿತ್ಕೊ ಬಂದಿದ್ದೆ ಅಂತ ಹೇಳ್ತಾನಂತೆ. ಅವಾಗ ಅವನಿಗೆ ಅನ್ಸುತ್ತೆ. ತಕ್ಷಣ ಅವನ ಹತ್ರ ಹೋಗಿ, ಮೀನುಗಾರನ ಹತ್ರ ಹೋಗಿ ಸಾರಿ ಕೇಳ್ಬಿಟ್ಟು ಅವ್ನು ಹೇಳ್ತಾನಂತೆ, ಅಂಥದ್ದು ಏನ್ ಮಾಡಿದೆ ನೀನು, ಅಂತ ಏನ್ ಮಾಟ ಮಾಡ್ಬಿಟ್ಟೆ, ನಿನ್ನ ಹತ್ರ ಮೀನ್ ಕಿತ್ಕೊಂಡಂತ ನನ್ನ ಕೈಯೇ ಕಟ್ಟಾಗೋಯ್ತಲ್ಲ ಅಂತ. ಆ ಬಡ ಮೀನುಗಾರ ಹೇಳ್ತಾನಂತೆ, ನಾನೇನು ತಂತ್ರ ಮಂತ್ರ ಮಾಡಲಿಲ್ಲ, ನೀವು ಕಿತ್ಕೊಂಡು ಹೋದ ತಕ್ಷಣ ಮೇಲ್ ನೋಡಿ, ದೇವ್ರೆ, ಈ ವ್ಯಕ್ತಿ ಅವನ ಶಕ್ತಿ ನನ್ನ ಮೇಲೆ ತೋರಿಸಿದಾನೆ, ಈಗ ನೀನು ನಿನ್ನ ಶಕ್ತಿ ಅವನ ಮೇಲೆ ತೋರಿಸು ಅನ್ನಂತೆ. ಎಷ್ಟೋ ಜನರಿಗೆ ಅನ್ಯಾಯ ಮಾಡಿ ಬೆಳೀತಿರುವಂಥ ಜನಗಳು ಬಹಳಷ್ಟಿದ್ದಾರೆ. ಅಂಥವ್ರಿಗೆಲ್ಲ ಈ ಕಥೆ ನಿಮಗೆ ತಿಳ್ಕೊಂಡಿದ್ರೆ ನೀವು ಹೋಗಿ ಹೇಳಿ ಅಂಥವ್ರಿಗೆ. Download ShareChat.